ಕಾರಣದಿಂದ ಇಲ್ಲಿ ಬರ್ತಿದ್ದೇವೆ. ಇದು ಬೆಕ್ಕನ್ನು ನಾವು ತುಂಬ 1 ಮಂತಿಂದ ಹೀಗೆ ನೋಡ್ತಿದ್ದೇವೆ. ಹೀಗೆ ಇದಕ್ಕೆ ಮನೆ ಕಟ್ಟಿದ್ದಾರೆ ಚಿಕ್ಕದಾಗಿ, ತುಂಬ ಆರಾಮದಲ್ಲಿ ಮಲಗಿದೆ ನೋಡಿ. ಊರೂರು ಸುತ್ತಾಡುತ್ತಿದ್ದ ಬೀಡಾಡಿ ಬೆಕ್ಕು ಅದು. ಅದೇಗೋ ಮಾಲ್ಗೆ ಅಚಾನಕ್ಕಾಗಿ ಎಂಟ್ರಿ ಕೊಟ್ಟು ಅಲ್ಲೇ ವಾಸ ಮಾಡತೊಡಗಿತು. ದಿನ ಹೋದಂತೆ ಸಿಬ್ಬಂದಿಗಳ ಸ್ನೇಹ ಸಂಪಾದಿಸಿದ ಈ ಬೆಕ್ಕು ಮಾಲ್ನಲ್ಲಿ ಮಿಂಚು ಹರಿಸಿದ್ದಲ್ಲದೆ ಸೆಲೆಬ್ರಿಟಿಯಾಗಿ ಮಾರ್ಪಾಡಾಗಿದೆ. ಪ್ರಸ್ತುತ ಇದರ ವಾಸಕ್ಕೊಂದು ಕ್ಯಾಟ್ ಹೌಸ್ ನಿರ್ಮಾಣವಾಗಿದೆ. ಮಂಗಳೂರಿನ ಪಾಂಡೇಶ್ವರದಲ್ಲಿರುವ ಫೋರಂ ಮಾಲ್ನ ಆಸುಪಾಸಿನಲ್ಲಿ ಕಳೆದ 2 ವರ್ಷಗಳಿಂದ ಅಡ್ಡಾಡುತ್ತಿರುವ ಈ ಬೆಕ್ಕು ಮುದ್ದು ಮುದ್ದಾಗಿದ್ದು ಮಾಲ್ಗೆ ಭೇಟಿ ನೀಡುವವರನ್ನ ಆಕರ್ಷಿಸುತ್ತಿದೆ. ಇಲ್ಲಿ ಬರ್ತಿದ್ದೇವೆ. ಇದು ಬೆಕ್ಕನ್ನು ನಾವು ತುಂಬ 1 ಮಂತಿಂದ ಹೀಗೆ ನೋಡ್ತಿದ್ದೇವೆ. ಹೀಗೆ ಓಕೆ, ಮಾಲ್ನವರು ಹೀಗೆ ಮಾಡಿ ಕೊಟ್ಟಿದ್ದಾರೆ. ಒಂದು ಒಳ್ಳೆ ವಿಷಯ. ಹೀಗೆ ಎಲ್ಲ ಪ್ರಾಣಿಗಳಿಗೆಲ್ಲ ನಾವು ಮಾಡ್ತಾ ಇದ್ರೆ ಚಂದ ಕಾಣ್ತದೆ, ಹಾಗೆ ಸೇಫ್ ಆಗಿರ್ತದೆ. ಖುಷಿ ಆಯ್ತು. ಅದು ಹೀಗೆ ಆಚೀಚೆ ಮಳೆಗೆ ಹೋಗುದಕ್ಕಿಂತ ಇಲ್ಲಿ ಹೀಗೆ ಇರೋದು ಒಳ್ಳೇದು. ಮಾಲ್ಗೆ ಭೇಟಿ ನೀಡುವ ಕೆಲವರು ಒಂದು ಕ್ಷಣ ಬೆಕ್ಕಿನತ್ತ ಆಗಮಿಸಿ ಫೋಟೋ, ಸೆಲ್ಫಿ ತೆಗೆದು ಸಂಭ್ರಮಿಸುತ್ತಿದ್ದಾರೆ. ಅದರ ಚಲನವಲನ ಕಂಡ ಮಾಲ್ ಸಿಬ್ಬಂದಿ ಮಿಂಚು ಅಂತ ಹೆಸರಿಟ್ಟಿದ್ದಾರೆ. 1.5 ತಿಂಗಳ ಹಿಂದೆ ಬೆಕ್ಕಿಗಾಗಿ ಸಿಬ್ಬಂದಿ ಕ್ಯಾಟ್ ಹೌಸ್ ನಿರ್ಮಿಸಿದ್ದಾರೆ. ರೋಡಲ್ಲಿ ನಿಂತಿತ್ತು, ಇವಾಗ ಇದಕ್ಕೆ ಒಂದು ಮನೆ ಕಟ್ಟಿದ್ದಾರೆ ಬೆಕ್ಕಿಗೆ. ಸೊ ಚೆಂದ ಕಾಣ್ತಾ ಇದೆ. ನಾವು ಬರುವಾಗ ಯಾವಾಗಲೂ ಇದನ್ನು ನೋಡ್ತಾ ಇರ್ತೇವೆ. ಹೊರಗೆ ನಿಂತ ಇತ್ತು, ಅದು ಇವರೇನೋ ನೋಡಿ ಇದಕ್ಕೆ ಮನೆ ಕಟ್ಟಿದ್ದಾರೆ ಚಿಕ್ಕದಾಗಿ. ತುಂಬ ಆರಾಮದಲ್ಲಿ ಮಲಗಿದೆ ನೋಡಿ. ಹಾಗೆ ಖುಷಿ ಆಗ್ತದೆ. ತುಂಬ ಈ ಥರ ಎಲ್ಲ ಮಾಲನ್ನು ಅವರಿಗೆ ಮಾಡಿದರೆ ತುಂಬಾ ಹ್ಯಾಪಿಯಾಗಿರುತ್ತೆ. ಸೊ ಪ್ರಾಣಿಗಳಿಗೆಲ್ಲ ತಿಂಡಿ ತಿನಿಸಿನಲ್ಲೂ ಶಿಸ್ತು ಕಾಪಾಡಿಕೊಂಡ ಮಿಂಚು ತನಗೆ ಮನಸ್ಸಾದರೆ ಮಾತ್ರ ಸಂದರ್ಶಕರು ಕೊಟ್ಟ ತಿಂಡಿ ಸ್ವೀಕರಿಸುತ್ತಾಳೆ. ಇನ್ನು ಬೆಳಗಿನ ಆಹಾರವನ್ನ ಮಾಲ್ ಸಿಬ್ಬಂದಿಯೇ ನೀಡಿದರೆ ಸಂಜೆ ಸ್ಥಳೀಯರೊಬ್ಬರು ತಿಂಡಿಗಳನ್ನು ಹಾಕಿ ಪೋಷಿಸುತ್ತಿದ್ದಾರೆ.